ಹಲೋ ನಮಸ್ತೆ ಎಲ್ಲರಿಗೂ ಸವೀಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋ ರೆಸಿಪಿ ಗುಲಾಬ್ ಜಾಮೂನ್. ಸಿಂಪಲ್ಲಾಗಿ ಮಾಡ್ಬೋದು, ಒಂಚೂರು ಒಳಗಡೆ ಗಂಟಿರ್ಲಾರ್ದಂಗೆ ಗುಲಾಬ್ ಜಾಮೂನ್ನ ಮಾಡ್ಬೋದು. ನೋಡಿ, ನಾನು ಹೇಳಿರೋ ಮೆಥಡನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಸೊ ನೀವು ಹೇಳ್ತೀರವಾಗ ಈ ಥರ ಗುಲಾಬ್ ಜಾಮೂನ್ ನಾನು ಯಾವತ್ತೂ ಮಾಡೇ ಇರಲಿಲ್ಲ ಅಂತ. ಸೊ ಅದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು MTRದು ಗುಲಾಬ್ ಜಾಮೂನ್ ಪ್ಯಾಕೆಟ್, ರೆಡಿಮೇಡ್ ಗುಲಾಬ್ ಜಾಮೂನ್ ಪ್ಯಾಕೆಟು. ಅರ್ಧ ಕೆ.ಜಿ ಮಾಡ್ತಿದ್ದೀನಿ ನಾನು. MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ, ಅರ್ಧ ಕೆ.ಜಿ ಪ್ಯಾಕು. ಅದನ್ನು ಕಟ್ ಮಾಡಿ ನೀಟಾಗಿ ಜರಡಿ ಹಿಡಿಬೇಕು. ಒಂದು ಜರಡಿಗೆ ಟ್ರಾನ್ಸ್ಫರ್ ಮಾಡಿ ನೀಟಾಗಿ ಜರಡಿ ಹಿಡೀರಿ. ನೀಟಾಗಿ ಜರಡಿ ಹಿಡ್ಕೊಂಬಿಟ್ಟು ಅದಕ್ಕೆ ಒಂದು ಚಿಟಿಕೆ, ಒಂದು 1/4 ಚಮಚ ಆಗೋಷ್ಟು ಬೇಕಿಂಗ್ ಸೋಡಾ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ವಿಡಿಯೋಲಿ. ಒಂದು 1/4 ಚಮಚ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ಇವಾಗ ನಾನು ಹಿಟ್ಟನ್ನು ನಾದಲಿಕ್ಕೆ ಹಾಲು ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ನೀರು ಯೂಸ್ ಮಾಡ್ಬೋದು, ಇದು ಆಪ್ಷನಲ್ಲು. ನಾನು ಹಾಲು ಯೂಸ್ ಮಾಡ್ತಿದ್ದೀನಿ. ನಾನು ಯೂಸ್ವಲಿ ಯಾವಾಗಲೂ ಹಾಲು ಯೂಸ್ ಮಾಡಿಬಿಟ್ಟೆ ಹಿಟ್ಟು ನಾದೋದು. ತುಂಬ ಸಾಫ್ಟಾಗಿ ಬರುತ್ತೆ. ಒಂದು ಸತಿ ಈ ಮೆಥಡು ಟ್ರೈ ಮಾಡಿ ನೋಡಿ. ಸೊ ಸ್ವಲ್ಪನೇ ಹಿಟ್ಟಿನ ಹದ ನೋಡ್ಕೊಂಬಿಟ್ಟು ಸ್ವಲ್ಪನೇ ಹಾಕ್ಕೊಂಬಿಟ್ಟು ಜಸ್ಟ್ ಕೈಯಿಂದ ಕಲಿಸ್ಬೇಕಷ್ಟೆ. ತುಂಬ ಚಪಾತಿ ಹಿಟ್ಟು ನಾದೋ ಥರ ನಾದಬಾರ್ದು, ಮೆತ್ತಗಂಗೆ ಈ ಥರ ಕೈಯಿಂದ ಕಲಿಸ್ಬೇಕಷ್ಟೆ. ನೀಟ್ ಮಾಡೋ ಅವಶ್ಯಕತೆ ಏನಿರಲ್ಲ. ಇದನ್ನ ನೀಟಾಗಿ ಜಸ್ಟ್ ಕೈಯಿಂದ 5 ಬೆರಳಿಂದ ಮಿಕ್ಸ್ ಮಾಡ್ತಾ ಇರೋದಷ್ಟೇ. ಸೊ ಇವಾಗ ಹಿಟ್ಟು ಒಂದು ಹದಕ್ಕೆ ಬಂದಮೇಲೆ ಅದಕ್ಕೆ ಕೈಯಿಂದ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಗ್ರೀಸ್ ಮಾಡ್ಕೊಳ್ಳಿ. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡು ಹೋಗಿಬಿಟ್ರೆ ತಾನೇ ಎಲ್ಲ ಬಿಟ್ಕೊಳ್ಳುತ್ತೆ ಅದು. ಯಾಕಂದರೆ ಆ ಪೌಡ್ರಲ್ಲಿ ಆಲ್ರೆಡಿ ಫ್ಯಾಟ್ ಕಂಟೆಂಟ್ ಇರೋದ್ರಿಂದ, ಆಯಿಲ್ ಇರೋದ್ರಿಂದ ನಾವು ಇಲ್ಲಿ ಆಲ್ರೆಡಿ ಹಾಲಾಕಿ ನಾದಿರ್ತೀವಿ. ಸೊ ಕೈಗೊಂಚೂರು ಆಯಿಲ್ ಗ್ರೀಸ್ ಮಾಡ್ಕೊಂಬಿಟ್ರೆ ಅದೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಇವಾಗ ನೋಡಿ, ಉಂಡೆ ಥರ ಮಾಡ್ಕೊಂಬಿಟ್ಟು ಸೈಡಿಗೆ ಇಟ್ಕೊಳ್ಳಿ. ಅದನ್ನು ಕೆಳಗಡೆ ಏನಾದರೂ ಪಾತ್ರೆಗೆ ಏನೋ ಅಂಟ್ಕೊಂಡಿರುತ್ತಲ್ಲ ಅದನ್ನು ಒಂದು ಸ್ಪೂನ್ ತೊಗೊಂಬಿಟ್ಟು ಈ ಥರ ನೀಟಾಗಿ ಕೆದರಿ. ಈ ಥರ ಎಲ್ಲ ತೆಗೆದುಬಿಟ್ಟು ಅದನ್ನು ಮತ್ತೆ ಮಿಕ್ಸ್ ಮಾಡಿ. ನೋಡಿ, ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ತಾನಾಗೇ ಬಿಟ್ಕೊಳ್ಳುತ್ತೆ ಅದು. ಆಯಿಲ್ ಕಂಟೆಂಟ್ ಇರೋದ್ರಿಂದ ಕೈಗೆ ಅಂಟ್ಕೊಂಡಿರೋ ಹಿಟ್ಟೆಲ್ಲ ತಾನಾಗೇ ಬಿಟ್ಕೊಳ್ಳುತ್ತೆ. ಸೊ ಈ ಥರ ಪಾತ್ರೆಗೆ ಹತ್ತಿರೋದನ್ನು ನೀಟಾಗಿ ತೆಗೆದುಬಿಟ್ಟು ಅದೇ ಹಿಟ್ಟಿನ ಇದಕ್ಕೆ ಮಿಕ್ಸ್ ಮಾಡಿ ಇದನ್ನು ಒಂದು 10 ಮಿನಿಟ್ಸು ಆಗುವಷ್ಟು ಹಿಟ್ಟು ನೆನೆಯಕ್ಕೆ ಬಿಡಬೇಕು. ನೀಟಾಗಿ ಎಲ್ಲ ತೆಗೆದುಬಿಟ್ಟು ಪಾಕ ಕುದಿಯೋಷ್ಟರಲ್ಲಿ ಇದು ಹಿಟ್ಟು ನೆನೆದಿರುತ್ತೆ, ಒಂದು ಸೈಡಿಗೆ ಎತ್ತಿಟ್ಬಿಡಿ. ಮೇಲ್ಗಡೆ ಏನಾದರೂ ಮುಚ್ಚಿಬಿಟ್ಟು ನೋಡಿ, ಈ ಥರ ಹಿಟ್ಟು ರೆಡಿ ಆಗಬೇಕು. ಇಷ್ಟೇ, ಜಸ್ಟ್ ಕೈಯಿಂದ ಕಲಿಸ್ಬೇಕಷ್ಟೇ. ತುಂಬ ಚಪಾತಿ ಹಿಟ್ಟು ನಾದೋರ ಥರ ನಾದಬಾರ್ದು ಅದನ್ನು. ಸೊ ಈ ಥರ ಮಾಡಿಬಿಟ್ಟು ಮೇಲ್ಗಡೆ ಏನಾದರೂ ಮುಚ್ಚಿಬಿಟ್ಟು ಒಂದು 10-15 ಮಿನಿಟ್ಸು ಸೈಡಿಗೆ ತೆಗೆದಿಡಿ. ಇವಾಗ ಪಾಕ ಮಾಡ್ಕೊಳ್ಳೋಣ ಬನ್ನಿ. ಸೊ ನಾನು ಅರ್ಧ ಕೆ.ಜಿ ತೊಗೊಂಡಿರೋದ್ರಿಂದ ಈಕ್ವಲ್ ಕ್ವಾಂಟಿಟಿ, ಅರ್ಧ ಕೆ.ಜಿ ಸಕ್ಕರೆ ತೊಗೋಬೇಕು. ಇದಕ್ಕೆ ನಾನು ಒಂದು 2-3 ಗ್ಲಾಸ್ ತೊಗೊಂಡಿದ್ದೀನಿ. ಸೊ 3 ಗ್ಲಾಸ್ ಇದಕ್ಕೆ ಒಂದು 4ರಿಂದ 5 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೋಬೇಕು. ನೀರು 5 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಬಿಟ್ಟು ಗ್ಯಾಸ್ ಮೇಲೆ ಕುದಿಯೋಕೆ ಇಡೋಣ. ಸ್ವಲ್ಪ ಪಾಕ ತಿನ್ನಾಗೇ ಇರಲಿ, ಭಾಳ ತಿಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ತಿಕ್ ಆಗಿಬಿಟ್ರೆ ಅಬ್ಸಾರ್ಬ್ ಆಗೋದಿಲ್ಲ ನೀಟಾಗಿ. ಇದಕ್ಕೆ ಫ್ಲೇವರಿಗೋಸ್ಕರ ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 5 ಏಲಕ್ಕಿ ತೊಗೊಂಡಿದ್ದೀನಿ ನಾನು. ಏಲಕ್ಕಿನ ಬಿಡಿಸ್ಬಿಟ್ಟು ನೀಟಾಗಿ ಕುಟ್ಬಿಟ್ಟು ಫುಲ್ಲಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಪೌಡ್ರ್ ಥರ ಮಾಡ್ಕೊಂಬಿಟ್ಟು ಹಾಕಿ ಕುದೀತಿರೋ ಪಾಕಕ್ಕೆ ಹಾಕಬೇಕು. ಇದ್ರ ಜೊತೆಗೆ ನಾನು 1-2 ಲವಂಗ ಹಾಕಿದ್ದೀನಿ. ಏನಕ್ಕೆ ಅಂದರೆ ಇರುವೆ ಏನಾದರೂ ಹತ್ತಬಾರ್ದು ಅಂತ ಅಷ್ಟೇ ರೀಸನ್ನು. ಅದಕ್ಕೆ ಮತ್ತೇನು ರೀಸನ್ ಇಲ್ಲ, ಹಾಕಬೇಕು ಅಂತೇನಿಲ್ಲ. ಸುಮ್ಮನೆ ಇರುವೆ ಹತ್ತಬಾರ್ದು, ಹೊರಗಡೆ ಇಟ್ಟಿರ್ತೀವಲ್ಲ. ಸೊ ಇರುವೆ ಏನು ಹತ್ತಬಾರ್ದು ಅಂತ ಒಂಚೂರು 1-2 ಏಲಕ್ಕಿ ಲವಂಗ ಹಾಕಿದ್ದೀನಿ. ನೀವು ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಇದೇನೋ ಆಪ್ಷನಲ್ಲು. ಸೊ ಪಾಕ ಎಲ್ಲ ಕುದೀತಿರ್ಬೇಕು. ಇದೊಂದು 10 ನಿಮಿಷ, 10ರಿಂದ 15 ನಿಮಿಷ ಕುದಿಬೇಕು ಚೆನ್ನಾಗಿ. ಸೊ ಇದನ್ನು ಇವಾಗ ಏನು ಮಾಡೋಣ ಅಂದರೆ ಪಕ್ಕದಲ್ಲಿರೋ ಒಲೆ ಮೇಲೆ ಟ್ರಾನ್ಸ್ಫರ್ ಮಾಡಿಬಿಟ್ಟು, ಈ ಕಡೆ ಗುಲಾಬ್ ಜಾಮೂನು ಹಿಟ್ಟೆಲ್ಲ ನೆನೆದಿರುತ್ತೆ ನೋಡಿ. ನಾನಿವಾಗ ಪಕ್ಕದಲ್ಲಿರೋ ಒಲೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಈ ಕಡೆ ಎಣ್ಣೆ ಕಾಯಕ್ಕೆ ಇಡ್ತಿದ್ದೀನಿ. ಅಲ್ಲಿವರೆಗೂ ಅದು ಕುದೀತಿರಲಿ.
ಅಷ್ಟರಲ್ಲಿ ಹಿಟ್ಟು ನೆಂದಿದೆ ಇವಾಗ ಆಲ್ರೆಡಿ. ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ನಾನೊಂದು ಅರ್ಧ ಲೀಟ್ರ್ ಆಗುವಷ್ಟು ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಅರ್ಧ ಲೀಟ್ರ್ ಹಿಟ್ಟು, ಅರ್ಧ ಲೀಟ್ರ್ ಸಕ್ಕರೆ, ಆಮೇಲೆ ಅದಕ್ಕೆ 1 ಗ್ಲಾಸ್ ಆಗುವಷ್ಟು ಹಾಲು ಯೂಸ್ ಮಾಡಿದ್ದೀನಿ. ಅರ್ಧ ಲೀಟ್ರ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಸುಮಾರು. ಎಣ್ಣೆ ಬಿಸಿ ಆಗೋವರೆಗೂ ಈ ಕಡೆ ಉಂಡೆಗಳನ್ನ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಹಿಟ್ಟು ಯಾವ ಥರ ಹುದುಗ್ ಬಂದಿದೆ ಅಂತ. ಒಂದು 10 ಮಿನಿಟ್ಸ್ ಈ ಥರ ಪಕ್ಕಕ್ಕೆ ಎತ್ತಿಬಿಟ್ರೆ ಹಿಟ್ಟು ನೋಡಿ ಯಾವ ಥರ ಹುದುಗ್ ಬಂದಿರುತ್ತೆ ಅಂತ. ಚೆನ್ನಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಚಿಕ್ಕದಾಗಿ ಗುಲಾಬ್ ಜಾಮೂನ್ ಉಂಡೆಗಳನ್ನ ಮಾಡ್ಕೋಬೇಕು. ನೋಡಿ ನಾನೊಂದು ಮೀಡಿಯಮ್ ಸೈಜಿಗೆ ಮಾಡಿರ್ತೀನಿ ಅಷ್ಟೇ. ಈ ಥರ ಮಾಡ್ಕೊಂಬಿಟ್ಟು ಒಂದು ಬ್ಯಾಚಿಗೆ ಒಂದು 10-12 ಕರಿಬೋದು. ಒಂದು ಅರ್ಧ ಲೀಟ್ರ್ ಆಯಿಲ್ ಹಾಕಿಬಿಟ್ರೆ. ಸೊ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆಯಲ್ಲ ನೋಡೋಣ ಬನ್ನಿ. ಒಂದು ಚಿಕ್ಕ ಸೈಜದು ಒಂದು ಹಿಟ್ಟು ಹಾಕ್ಬಿಟ್ಟು ನೋಡ್ತಿದ್ದೀನಿ ಅಷ್ಟೇ. ಅದು ಹಾಕಿದ ತಕ್ಷಣ ಗುಳ್ಳೆ ಬಂದುಬಿಟ್ಟು ಕೆಳಗಡೆ ಅಂಟ್ಕೋಬಾರ್ದು. ಆಟೋಮೆಟಿಕ್ ಹಾಕಿದ ತಕ್ಷಣ ಮೇಲ್ಗಡೆ ಎದ್ದು ಬರಬೇಕು. ಕೆಳಗಡೆ ಅಂಟ್ಕೊಂಡ್ಬಿಟ್ರೆ ಇನ್ನೂ ಎಣ್ಣೆ ಕಾದಿರಲ್ಲ, ತಳ ಹಿಡಿಯುತ್ತೆ, ಒಂದೊಂದು ಸತಿ ಒಡೆಯೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ಒಂದು ಸರಿ ಟೆಸ್ಟ್ ಮಾಡೋಣ ಅಂತ ಚಿಕ್ಕದು ಒಂದು ಸೈಜ್ ಇದ್ದಿದ್ದು ಹಾಕಿದ್ದೆ. ಇವಾಗ ಎಣ್ಣೆ ಕಾದಿದೆ, ಹಾಕೋಣ ಬನ್ನಿ ಮಿಕ್ಕಿದ ಗುಲಾಬ್ ಜಾಮೂನ್ ಉಂಡೆಗಳನ್ನೆಲ್ಲ. ಸೊ ಇವಾಗ ಏನು ಮಾಡಬೇಕು, ಎಣ್ಣೆ ಕಾದಿರುವಾಗ ಅಂದರೆ ಹೈ ಫ್ಲೇಮ್ ಇಟ್ಬಿಟ್ಟು ಎಣ್ಣೆ ಕಾಸಿರ್ತೀವಲ್ಲ, ಜಾಮೂನು ಹಾಕಿದ ತಕ್ಷಣ ಲೋ ಫ್ಲೇಮ್ ಮಾಡಬೇಕು. ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕರಿಬೇಕು ಎಲ್ಲ ಜಾಮೂನುಗಳನ್ನು. ಇಲ್ಲೆಲ್ಲೂ ಫ್ಲೇಮನ್ನು ಜಾಸ್ತಿ ಮಾಡಬಾರ್ದು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಕರಿಬೇಕು ಇದನ್ನು. ಹಿಂಗಿದ್ದಾಗ ಮಾತ್ರ ಒಳಗಡೆ ಗಂಟು ಬರಲ್ಲ. ಎಲ್ಲ ಕಡೆ ಹಾಗೆ ಕೈ ಆಡಿಸ್ತಾ ಇರಬೇಕು. ಒಂದು 10 ಸೆಕೆಂಡ್ಸಿಗೆ ಒಂದು ಸತಿ ಈ ಥರ ಕೈ ಆಡಿಸಿದರೆ ಒಳಗಡೆ ಏನೂ ಗಂಟಾಗಲ್ಲ, ಸರಿಯಾಗಿ ಎಲ್ಲ ಕಡೆ ಬೇಯುತ್ತೆ ಇದು. ನೋಡಿ ಈ ಥರ ಕಂದು ಬಣ್ಣ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಇನ್ನೊಂದು ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇದನ್ನೆಲ್ಲ ತೆಗೆದ ತಕ್ಷಣ ಮತ್ತೆ ಆಯಿಲ್ ಫ್ಲೇಮ್ನ ಜಾಸ್ತಿ ಮಾಡಬೇಕು. ಗ್ಯಾಸ್ ಫ್ಲೇಮ್ನ ಜಾಸ್ತಿ ಮಾಡಿ 1 ನಿಮಿಷ ಆಗೋಷ್ಟು ಜಾಸ್ತಿ ಮಾಡಿ ಜಾಮೂನುಗಳನ್ನ ಹಾಕೋಕ್ಕಿಂತ ಮುಂಚೆ ಮತ್ತೆ ಫ್ಲೇಮ್ ಕಡಿಮೆ ಮಾಡಿಬಿಟ್ಟು ಆಮೇಲೆ ಹಾಕಬೇಕು. ಯಾಕಂದರೆ ಇವಾಗ ಆಲ್ರೆಡಿ ಹಾಕಿರ್ತೀವಲ್ಲ, ಎಣ್ಣೆ ಸ್ವಲ್ಪ ತಣ್ಣಗಾಗಿರುತ್ತೆ. ಅದನ್ನು ಮತ್ತೆ ತಿರ್ಗಾ ನೀವು ಹಾಕಿಬಿಟ್ರೆ ಏನಾಗುತ್ತೆ, ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡಬೇಕು, ಅದನ್ನೆಲ್ಲ ತೆಗೆದ್ಮೇಲೆ 1 ನಿಮಿಷ ಮತ್ತೆ ಫ್ಲೇಮ್ ಜಾಸ್ತಿ ಮಾಡಿಬಿಟ್ಟು ಅದನ್ನ ಮತ್ತೆ ಲೋ ಫ್ಲೇಮ್ ಮಾಡ್ಕೊಂಬಿಟ್ಟು ಮತ್ತೆ ನೆಕ್ಸ್ಟ್ ಬ್ಯಾಚ್ ಜಾಮೂನುಗಳನ್ನ ಹಾಕಬೇಕು. ನೋಡಿ ಈ ಥರ ಮಾಡ್ಕೊಂಬಿಟ್ರೆ ಕೆಳಗಡೆ ತಳನೂ ಹಿಡಿಯಲ್ಲ, ಆಮೇಲೆ ಕ್ರ್ಯಾಕ್ಸು ಬರಲ್ಲ. ಒಂದು ಕ್ರ್ಯಾಕ್ಸ್ ಬರಲ್ಲ. ನೋಡಿ ಬೇಕಿದ್ರೆ ಒಂದು ಕ್ರ್ಯಾಕ್ಸ್ ಬರಲ್ಲ ಜಾಮೂನ್ ಮೇಲೆ, ಒಂದು ಒಡೆಯಲ್ಲ, ಏನೂ ಆಗಲ್ಲ. ನೋಡಿ ಯಾವ ಥರ ಚೆನ್ನಾಗಿ ಬರ್ತಿದೆ. ಇದು ಆಗಿದೆ. ಇವಾಗ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಈ ಥರ ಬ್ರೌನ್ ನೋಡಿ, ಒಂದು ಕ್ರ್ಯಾಕ್ಸ್ ಬಂದಿಲ್ಲ, ಏನಿಲ್ಲ, ಎಷ್ಟು ಚೆನ್ನಾಗಿ ಬರ್ತಿದೆ ಈ ಜಾಮೂನ್ಸು. ಇವಾಗ ನೋಡಿ ನೆಕ್ಸ್ಟ್ ಮತ್ತೆ 3ನೇ ಬ್ಯಾಚ್ ಹಾಕ್ತಿದ್ದೀನಿ. ಇವಾಗಲೂ ಅಷ್ಟೇ 1 ನಿಮಿಷ ಉರಿ ಜಾಸ್ತಿ ಮಾಡ್ಕೊಂಬಿಟ್ಟು ಅದನ್ನ ಮತ್ತೆ ಕಡಿಮೆ ಮಾಡ್ಕೊಂಬಿಟ್ಟು ಇವಾಗ ನೆಕ್ಸ್ಟ್ 3rd ಬ್ಯಾಚ್ ಹಾಕ್ತಿದ್ದೀನಿ ನಾನು. ಇವಾಗ ನೀವೊಂದು ಅರ್ಧ kg ಪ್ಯಾಕಲ್ಲಿ ಮಾಡೋದಾದರೆ ಆಲ್ಮೋಸ್ಟ್ ಇಲ್ಲ ಅಂದರೂ ಒಂದು 70 ಜಾಮೂನ್ ಮಾಡ್ಕೋಬೋದು. ಮೀಡಿಯಮ್ ಸೈಜ್ದು ಒಂದು 70 ಜಾಮೂನ್ ಆಗೋ 70 to 80 ಮಾಡ್ಬೋದು. ನಾನು ಮಾಡಿರೋದ್ರಲ್ಲಿ ಒಂದು 70 ಆಗಿದೆ. ಇವಾಗ ನೋಡಿ ಪಾತ್ರೆ ಇನ್ನೊಂಚೂರು ದೊಡ್ಡದ ಪಾತ್ರೆಯಲ್ಲಿ ಹಾಕಬೇಕಿತ್ತು, ಇದು ತುಂಬ ಹೋಗ್ಬಿಡ್ತು. ಇದೆಲ್ಲ ಅಬ್ಸರ್ವ್ ಆದಮೇಲೆ ಕೆಳಗಡೆ ತಾನೇ ಹಿಡ್ಕೊಂಡು ಕೂತ್ಕೊಂಡ್ಬಿಡುತ್ತೆ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಲ್ಲ ಆ ಥರ ಬಂದಿತ್ತು ಜಾಮೂನ್ಸು. ಇದನ್ನು ನೆನೆಯೋಕ್ಕೆ ಒಂದು 2 to 3 hours ಇಡಬೇಕು ಎಲ್ಲ ಅಬ್ಸರ್ವ್ ಆಗೋಕ್ಕೆ. ಇವಾಗ 3 hours ಆದಮೇಲೆ ತೆಗೆದು ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಕ್ರ್ಯಾಕ್ಸ್ ಇಲ್ಲ, ಒಂದು ಒಳಗಡೆ ಗಂಟಿರಲ್ಲ, ಏನಿಲ್ಲ. ನೋಡಿ ಟೇಸ್ಟ್ ನೋಡಿ ಎಲ್ಲರೂ ಹೆಂಗಿದೆ, ಒಂದು ಸತಿ ಟ್ರೈ ಮಾಡಿ ಹೆಂಗಿದೆ ಅಂತ ಟೇಸ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.